ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಲಿದೆಯಾ? ಹೌದು ವೀಕ್ಷಕರೇ, ನೀವೇನಾದ್ರೂ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ಮನೆಯಲ್ಲಿ ನೀವೇನಾದ್ರೂ ಬಂಗಾರ ಇಟ್ಟಿದ್ರೆ ಯಾವೆಲ್ಲ ನಿಯಮಗಳು ನಿಮಗೆ ಅನ್ವಯವಾಗುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿದ್ದೇವೆ ವೀಕ್ಷಕರೇ. ಮತ್ತೆ ತುಂಬಾ ಜನ ಈ ಒಂದು ತಪ್ಪು ಮಾಡಿ ಸಾವಿರಾರು ರೂಪಾಯಿ ಹಣ ಕೂಡ ನಷ್ಟ ಮಾಡ್ಕೋತಾರೆ. ಯಾವ ತಪ್ಪುಗಳು ನೀವು ಮಾಡಬಾರ್ದು ನೋಡಿ. ಬಂಗಾರ ಖರೀದಿ ಮಾಡುವಾಗ ತುಂಬಾ ಜಾಗರೂಕರಾಗಿರ್ಬೇಕು. ಸ್ವಲ್ಪ ಸಣ್ಣ ಒಂದು ತಪ್ಪು ಮಾಡಿದ್ರು ಕೂಡ ನಿಮ್ಮ ಜೇಬಿನಲ್ಲಿರೋ ಸಾವಿರಾರು ರೂಪಾಯಿ ಹಣ ನಷ್ಟವಾಗುತ್ತೆ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಎಲ್ಲಾ ಒಂದು ಇನ್ಫಾರ್ಮೇಶನ್ ಕೂಡ ನಾವು ನಿಮಗೆ ಹೇಳಿಕೊಡ್ತೇವೆ. ಬಂಗಾರ ಖರೀದಿ ಮಾಡುವಾಗ ಏನೆಲ್ಲ ಚೆಕ್ ಮಾಡಬೇಕು, ಮತ್ತೆ ಇವತ್ತಿನ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ, ಮತ್ತೆ ಈಗ ತಗೋಬೇಕಾ ಬೇಡವಾ, ಈ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ವೀಕ್ಷಕರ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಖರೀದಿ ಮಾಡಿರ್ಬೇಕು. ಸೊ ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಬೆಲೆ ಮತ್ತು ಬಂಗಾರದ ಬೆಲೆ ಎರಡೂ ಕೂಡ ಇಂಟರ್ ಲಿಂಕ್ ಇದೆ. ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ಒಂದು ವಾರದಿಂದ ಬೆಲೆಗಳು ಏರಿಕೆ ಆಗ್ತಿತ್ತಲ್ಲ, ಈಗ ಮತ್ತೆ ಇಳಿಕೆ ಆಗಲು ಪ್ರಾರಂಭವಾಗಿದೆ. ಇಲ್ಲಿ ಏನಾಗ್ಬಿಡುತ್ತೆ, ಬೆಲೆಗಳು ಏರಿಕೆ ಆದಂತೆ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನಡೆಯುತ್ತೆ. ಯಾರೆಲ್ಲ 2,10,000 2,15,000 ರೂಪಾಯಿಗೆ 1 kg ಬೆಳ್ಳಿ ಖರೀದಿ ಮಾಡಿದ್ರಲ್ಲ ಹೋದ ವಾರ, ಈಗ ಬೆಲೆ 2,50,000 ರೂಪಾಯಿ ಆಗಿದೆ. ಅಂದ್ರೆ ಅವರಿಗೆ 25,000-35,000 ರೂಪಾಯಿ ಲಾಭ ಸಿಗುತ್ತೆ ಎಂಬುವ ಆಸೆಯಲ್ಲಿ ತಮ್ಮ ಮನೆಯಲ್ಲಿದ್ದ ಬೆಳ್ಳಿ ಮತ್ತು ಬಂಗಾರವನ್ನು ಕೂಡ ಮಾರಾಟ ಮಾಡಿ ಅದರಿಂದ ಹಣವನ್ನ ಲಾಭ ಮಾಡ್ತಾರೆ. ಸೊ ಯಾವಾಗ ಜನರು ಮಾರಾಟ ಮಾಡ್ತಾರೆ, ಬೆಲೆಗಳು ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ನೋಡಿ, 2,40,000 ರೂಪಾಯಿಂದ ಬೆಲೆ 2,34,000 ರೂಪಾಯಿ ತನಕ, ಅಂದ್ರೆ 6,000 ರೂಪಾಯಿ ಕೇವಲ 1-2 ದಿನದಲ್ಲಿ ಇಳಿಕೆ ಆಗಿತ್ತು. ಮತ್ತೆ ಬೆಲೆಯಲ್ಲಿ ಏರಿಕೆ ಆಗಿದೆ. ಸೊ ಇಲ್ಲಿ ಹೇಳ್ಬೇಕಂದ್ರೆ ಅದಕ್ಕೆ ಪ್ರಮುಖ ಕಾರಣ ಬೆಲೆಗಳು ಏರಿಕೆ ಆಗ್ತಿದ್ದಾವೆ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ನೋಡಿ, ಭಾರತದಲ್ಲಿ ನರೇಂದ್ರ ಮೋದಿಜಿಯವರು ಬೆಲೆಗಳನ್ನ ಏರಿಕೆ ಮಾಡೋದು ಇಳಿಕೆ ಮಾಡೋದು ಕೆಲಸ ಮಾಡಲ್ಲ. ಕೇಂದ್ರ ಸರ್ಕಾರದ ಇದರಲ್ಲಿ ಯಾವುದೇ ರೀತಿ ಕೈವಾಡ ಇಲ್ಲ ಅಂತಾನೆ ಹೇಳ್ಬಹುದು. ಈ ಬಂಗಾರ ಬೆಳ್ಳಿ ಮಾರ್ಕೆಟ್ ಇದು ಇಂಟರ್ ನ್ಯಾಷನಲ್ ಮಾರ್ಕೆಟ್. ನೋಡಿ, ಅಮೆರಿಕ ಚೀನಾದಲ್ಲೂ ಕೂಡ ಬಂಗಾರ ಸಿಗುತ್ತೆ. ಸ್ವಲ್ಪ ರೇಟ್ ವೇರಿಯೇಷನ್ ಇರುತ್ತೆ, ಆದ್ರೆ ಆಲ್ಮೋಸ್ಟ್ ಭಾರತದ ರೇಟೇ ಅಲ್ಲಿ ಕೂಡ ನಿಮಗೆ ನೋಡಕ್ ಸಿಗುತ್ತೆ. ಇಲ್ಲಿ ನೋಡಿ, ಬೆಲೆಗಳು 2,80,000 ರೂಪಾಯಿಂದ 2,40,000 2,10,000 ರೂಪಾಯಿ ತನಕ ಇಳಿಕೆ ಆಗಿತ್ತು. ಈಗ ಮತ್ತೆ ಬೆಲೆ 2,10,000 ರೂಪಾಯಿಂದ 2,40,000 ರೂಪಾಯಿಗೆ ಹೋಗಿದೆ. ಸೊ ಲಾಸ್ಟ್ ಟೈಮ್ ಕೂಡ ಇದೇ ಟೈಮ್ ಆಗಿತ್ತು. ಈ ಬಾರಿ ಕೂಡ ಮತ್ತೆ ಅದೇ ಪ್ರಕಾರ ಆಯಿತು ಅಂದ್ರೆ ಮತ್ತೆ ಬೆಲೆಗಳು ಇಳಿಕೆ ಆಗುವ ಸಾಧ್ಯತೆ ಇದೆ. ನೋಡಿ, 2,40,000 ರೂಪಾಯಿ ಮೇಲೆ 2,55,000 ರೂಪಾಯಿದ್ದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಅದು ಏನಾದ್ರೂ ಮುರಿದು ಬೆಲೆ ಏನಾದ್ರೂ ಮೇಲೆ ಹೋತಂದ್ರೆ 2,80,000 3,00,000 ರೂಪಾಯಿ ತನಕ ಬೆಳ್ಳಿ ಬೆಲೆ ಹೋಗ್ಬಹುದು. ಆದ್ರೆ ಚಾನ್ಸಸ್ ಏನಿದೆ, ಈ 2,40,000 ಏನಿದೆ ನೋಡಿ, ಇಲ್ಲಿಂದ ಮತ್ತೆ ಬೆಲೆಗಳು ಇಳಿಕೆ ಆಗ್ಬಹುದು. ಅಂದ್ರೆ ಯಾರೆಲ್ಲ ಹೋದ ವಾರ ಹೋದ ತಿಂಗಳು ಕೆಲವು ವರ್ಷಗಳ ಹಿಂದೆ ಹೂಡಿಕೆ ಮಾಡಿರ್ತಾರಲ್ಲ, ಅವರು ಈಗ ತಮ್ಮ ಲಾಭವನ್ನ ಬುಕ್ ಮಾಡಬೇಕು ಎಂಬ ಆಸೆಯಿಂದ ಮಾರಾಟ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಯಿತು, ಖರೀದಿ ಮಾಡೋರ ಸಂಖ್ಯೆ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಬೆಲೆಗಳು ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, 5,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ನಿನ್ನೆ 2,50,000 2,50,005,000 ಅಂದ್ರೆ 2,55,000 ಇತ್ತು. ಈಗ 2,50,000 ಬೆಳ್ಳಿ ಬೆಲೆ ಆಗಿದೆ. ಸೊ ಈಗ 1 kg ಬೆಳ್ಳಿ ಬೆಲೆ 2,50,000. ಇದು ಮಾರ್ಕೆಟ್ ಅಲ್ಲಿ ಸಿಗುವ ಬೆಲೆ. ಅಂದ್ರೆ ನೀವೇನಾದ್ರೂ ಅಂಗಡಿಗಳಿಗೆ ಹೋಗಿ ಬೆಳ್ಳಿ ತಗೋತೀರಾ ಅಂದ್ರೆ 2,50,000 ರೂಪಾಯಿಗೆ ನಿಮಗೆ 1 kg ಬೆಳ್ಳಿ ಸಿಗುತ್ತೆ. ಆದ್ರೆ ನೀವೇನಾದ್ರೂ MCX ಅಲ್ಲಿ ಆನ್ಲೈನ್ ನಲ್ಲಿ ಬೆಳ್ಳಿಯ ಒಂದು ಶೇರ್ಸ್ ಗಳನ್ನ ಖರೀದಿ ಮಾಡ್ತೀರಾ, ಬೆಳ್ಳಿಯ ಒಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ, ETF ಅಂತ ಬರುತ್ತೆ. ಸೊ ನೀವೇನಾದ್ರೂ ಸಿಲ್ವರ್ನ ಫಂಡ್ ಖರೀದಿ ಮಾಡ್ತೀರಾ ಅಂದ್ರೆ ನಿಮಗೆ 2,37,000 ರೂಪಾಯಿ ಈಗಿನ ರೇಟ್ ಇದೆ. ಸೊ ಏನಾದ್ರೂ ಬೆಲೆ ಮುಂದೆ 2027 ಮುಂದಿನ ವರ್ಷ ಬೆಳ್ಳಿ ಬೆಲೆ 3 ಲಕ್ಷ ಆಯಿತು ಅಂದ್ರೆ ನೀವೇನು 2.5 ಲಕ್ಷ ಕೊಟ್ಟು ತಗೊಂಡಿರ್ತೀರಲ್ಲ ಬೆಳ್ಳಿ ಬೆಲೆ, ಅದು 3 ಲಕ್ಷ ಆಗಿರುತ್ತೆ. ಸೊ 50,000 ರೂಪಾಯಿ ನಿಮಗೆ ಲಾಭ ಅಂತಾನೆ ಹೇಳ್ಬೋದು. ತುಂಬಾ ಜನ ಈ ತರ ಮಾಡಿ ಟ್ರೇಡಿಂಗ್ ಮಾಡಿ ಲಾಭ ಕೂಡ ಹಣವನ್ನ ಮಾಡ್ತಾರೆ. ಈಗ ಬಂಗಾರದ ಲೆವೆಲ್ಗೆ ಬರೋದಾದ್ರೆ ನೋಡಿ ವೀಕ್ಷಕರೇ, ಬಂಗಾರ ಈಗ ತಗೋಬೇಕಾ ಬೇಡವಾ ಅದನ್ನು ಕೂಡ ಹೇಳ್ತೇವೆ. ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು ಅದನ್ನು ಕೂಡ ಹೇಳ್ತೇವೆ. ಸೊ ಪ್ರಮುಖ ಕಾರಣ ತುಂಬಾ ಜನ ತಪ್ಪು ಎಲ್ಲಿ ಮಾಡ್ತಾರೆ ಅಂದ್ರೆ, ಬಂಗಾರ ಖರೀದಿ ಮಾಡುವಾಗ ಅದು ಅವರು ಹೂಡಿಕೆ ಮಾಡಬೇಕು ಅಂತ ಆಭರಣ ತಗೋತಾರೆ. ಹೂಡಿಕೆ ಮಾಡೋರು ಆಭರಣ ತಗೋಬಾರ್ದು, ಗಟ್ಟಿ ಬಂಗಾರ ತಗೋಬೇಕು. ಈಗ ನೋಡಿ, MCX ಅಲ್ಲಿ ನೀವು ಆನ್ಲೈನ್ ನಲ್ಲೂ ಕೂಡ ಬಂಗಾರ ಬೆಳ್ಳಿಯನ್ನ ಖರೀದಿ ಮಾಡಬಹುದು. ಸೊ ನೋಡಬಹುದು ವೀಕ್ಷಕರೇ, 1,55,000 ರೂಪಾಯಿಂದ ಬೆಲೆಗಳು 3,000 ರೂಪಾಯಿ ಇಳಿಕೆಯಾಗಿ ಮತ್ತೆ ಮಾರ್ಕೆಟ್ ರಿಕವರಿ ಆಗಿದೆ. ಅಮೆರಿಕದ CPI ಡೇಟಾ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಇದಕ್ಕೆ ಕರೀತಾರೆ. ಸೊ ಈ ಒಂದು CPI ಡೇಟಾ ಮೇಲೆ ವೇರಿಯೇಷನ್ ಆಗಿರೋದ್ರಿಂದ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಏರಿಕೆ ಇಳಿಕೆ ಕಂಡು ಬಂದಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಇರಾನ್ ನಡುವೆ ಯುದ್ಧ ಆಗಿರಬಹುದು,
ಚೀನಾ ದೇಶದವರು ಮತ್ತೆ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡಿದ್ದಾರಂತೆ, ಮತ್ತೆ ಖರೀದಿ ಕೂಡ ಮಾಡ್ತಿದ್ದಾರೆ. ಸೊ ಬಂಗಾರಕ್ಕೆ ಮತ್ತೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಬೆಲೆಗಳು ಏರಿಕೆ ಆಗಿರುವಂತದ್ದು ವೀಕ್ಷಕರು ನೋಡಬಹುದು ನೀವು ಸ್ಕ್ರೀನ್ ಮೇಲೆ. 1,40,000 ರೂಪಾಯಿಂದ ಒಂದು ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. ಯಾವಾಗ 1,55,000 ರೂಪಾಯಿಂದ ಬೆಲೆಗಳು ಇಳಿಕೆ ಆಗಿತ್ತಲ್ಲ, ಸೊ ಮತ್ತೆ ಅದೇ ಲೆವೆಲ್ಗೆ ಈಗ ಮತ್ತೆ ಬಂಗಾರ ಬಂದಿದೆ. ನೋಡಬಹುದು ಲಾಸ್ಟ್ ಟೈಮ್ ಜೂನ್ ಮತ್ತು ಜುಲೈಯಲ್ಲಿ ಈ ತರ ಆಗಿತ್ತು. 1,55,000 ಬೆಲೆಗಳು 1,40,000 ರೂಪಾಯಿಗೆ ಇಳಿಕೆ ಆಗಿತ್ತು. ಈ ಬಾರಿ ಮತ್ತೆ ಅಲ್ಲಿಗೆ ಮಾರ್ಕೆಟ್ ಬಂದಿದೆ. ಸೊ ಅಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ ಹೋಗುತ್ತಾ ಅಂದ್ರೆ ಮಾರ್ಕೆಟ್ ಮೇಲ್ ಹೋಯ್ತು ಅಂದ್ರೆ ಬೆಲೆಗಳು ಏರಿಕೆ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಸಸ್ಟೇನ್ ಆಗಬೇಕು. ಅಲ್ಲಿಗೆ ಮಾರ್ಕೆಟ್ ಇಂದ ಒಂದು ಪಾಸಿಟಿವ್ ಮೂಮೆಂಟಮ್ ಬರಬೇಕು. ಅಂದ್ರೆ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆದ್ರೆ ಮಾತ್ರ ಅಲ್ಲಿಂದ ಬೆಲೆಗಳು ಮೇಲ್ ಹೋಗುತ್ತೆ. ಇಲ್ಲ ಅಂದ್ರೆ ಬೆಲೆಗಳು ಮತ್ತೆ ದಿಢೀರ್ ಅಂತ ಕುಸಿತವಾಗೋದಕ್ಕೆ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರು ಈ ಬಾರಿ ಏನಾದ್ರೂ ಬೆಲೆಗಳು ಇಳಿಕೆ ಆಯ್ತು ಅಂದ್ರೆ ಮತ್ತೆ 5,000 ರೂಪಾಯಿ ಸ್ಲ್ಯಾಬ್ ಅಲ್ಲಿ ಇಳಿಕೆ ನಾವು ನೋಡಬಹುದು. ಅಂದ್ರೆ 1,40,000 ರೂಪಾಯಿದು ಬೇಸ್ಮೆಂಟ್ ಒಂದು ಸಪೋರ್ಟ್ ಲೆವೆಲ್ ಏನಾದ್ರೂ ಮುರಿದು ಬೆಲೆ ಕೆಳಗೆ ಬಂತು ಅಂದ್ರೆ 1,35,000 ರೂಪಾಯಿ ತನಕ ಬರುವ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಒಂದು ಕೌಂಟರ್ ಅಟ್ಯಾಕ್ ಅಂತ JP ಮಾರ್ಗನ್ ಕಂಪನಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮತ್ತು ಇನ್ಸ್ಟಿಟ್ಯೂಷನ್ ಬ್ಯಾಂಕಿಂಗ್ ಅಂತ ಕರಿಬಹುದು ಇದಕ್ಕೆ. ಇವರು 2027ರಲ್ಲಿ ಬಂಗಾರ 2 ಲಕ್ಷ ರೂಪಾಯಿ ದಾಟುತ್ತೆ ಅಂತ ಒಂದು ಭವಿಷ್ಯವಾಣಿ ನುಡಿದಿದ್ದಾರೆ. ಸೊ ಪ್ರತಿ ಬಾರಿ ಕೂಡ ಇವರು ಭವಿಷ್ಯ ಮಾಡ್ತಾನೆ ಇದ್ದಾರೆ. ಕೆಲವೊಂದು ಸರಿಯಾಗಿದೆ, ಕೆಲವೊಂದು ಸರಿಯಾಗಿಲ್ಲ. ಆದ್ರೆ ಈ ಬಾರಿ ಏನಾಗುತ್ತೆ 2027ರಲ್ಲಿ ಬಂಗಾರ ಬೆಲೆ ಎಷ್ಟಿಗೆ ಹೋಗ್ಬೋದು ನಮಗಂತೂ ಗೊತ್ತಿಲ್ಲ. ನಿಮಗೇನಾದ್ರೂ ಕಮೆಂಟ್ ಮಾಡೋದಿದ್ರೆ ನೀವು ಕಮೆಂಟ್ ಮಾಡಬಹುದು. ಈಗ ನೋಡಿ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ 1,16,000 ರೂಪಾಯಿ. ಇದು ಭಾರತೀಯ ಮಾರುಕಟ್ಟೆ ಪ್ರಕಾರ ಬಂಗಾರದ ತಾಜಾ ಬೆಲೆ ಅಂತಾನೆ ಹೇಳ್ಬೋದು. ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ, GST ಕೂಡ 3% ಎಕ್ಸ್ಟ್ರಾ ಇರುತ್ತೆ. ಸೊ ಟೋಟಲ್ ನೀವು ಮೇಕಿಂಗ್ ಚಾರ್ಜ್ GST ಬೇರೆ ಲೆಕ್ಕ ಮಾಡಿ. ಆದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ 1,16,000 ರೂಪಾಯಿ. ಈಗ ಬೆಲೆಗಳು ಏರಿಕೆ ಆಗಿದೆಯಾ ಇಳಿಕೆ ಆಗಿದೆಯಾ ನೋಡಿ ವೀಕ್ಷಕರೇ, ಈ ಬೆಲೆಗಳು ಇಳಿಕೆಯಾಗಿ ಮತ್ತೆ ಏರಿಕೆ ಆಗಿದೆ. ಸೊ ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುವ ಸಾಧ್ಯತೆ ಇರೋದ್ರಿಂದ ನೀವೇನಾದ್ರೂ ಬಂಗಾರ ಖರೀದಿ ಮಾಡೋದು ಅನಿವಾರ್ಯ ಇದ್ರೆ ನೋಡಿ, ನಿಮ್ಮ ಮನೆಯಲ್ಲಿ ಮದುವೆ ಶುಭ ಸಮಾರಂಭ ಇದ್ರೆ ಬಂಗಾರ ತಗೋಬೇಕು ಅಂತ ನೀವು ಪ್ಲಾನ್ ಮಾಡ್ತಿದ್ರೆ ಯಾವಾಗ ಬೆಲೆಗಳು ಸ್ವಲ್ಪ ಇಳಿಕೆ ಆಗುತ್ತೆ ನೋಡಿ, ಅಂದ್ರೆ ಒಂದು ದಿನ 2,000 3,000 ಇಳಿಕೆ ಆಗಿರುತ್ತೆ, ಅವಾಗ ಸ್ವಲ್ಪ ಬಂಗಾರ ತಗೊಳ್ಳೋದಕ್ಕೆ ಶುರು ಮಾಡಿ. ಒಟ್ಟಿಗೆ 1 ಲಕ್ಷ 1.5 ಲಕ್ಷ ಕೊಟ್ಟು ಬಂಗಾರ ತಗೋಬೇಡಿ. ಯಾಕಂದ್ರೆ ಸದ್ಯಕ್ಕೆ ಮಾರ್ಕೆಟ್ ಏನಿದೆ ಈಗ ಮೇಲ್ ಹೋಗಿದೆ, ಬೆಲೆಗಳು ಅಲ್ಲಿಂದ ಕೆಳಗೆ ಬಂತು ಅಂದ್ರೆ ನಿಮಗೆ ನಷ್ಟವಾಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ. ಸೊ ನೀವೇನ್ ಮಾಡಬೇಕು, ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ 1 ಲಕ್ಷ ರೂಪಾಯಿ ಇದೆ ಅಂದ್ರೆ ಅದನ್ನ 10 ಭಾಗ ಮಾಡಿ 10,000 ರೂಪಾಯಿ, ಹಾಗೆ 10,000 ರೂಪಾಯಿದು ಬಂಗಾರ ತಗೊಂಬನ್ನಿ. ಮತ್ತೆ ಬೆಲೆ ಇಳಿಕೆ ಆಯ್ತು ಅಂದ್ರೆ ನಿಮ್ಮ ಹತ್ರ ಇನ್ನೂ 90,000 ಹಣ ಇರುತ್ತೆ. ಸೊ ನೀವು ಆ ಒಂದು ಹಣ ಕೊಟ್ಟು ಬಂಗಾರ ತಗೋಬಹುದು. ಒಂದು ವೇಳೆ ಇವತ್ತು ನೀವು ಬಂಗಾರ ತಗೋತೀರಾ, ನಾಳೆ ಬೆಲೆಗಳು ಇಳಿಕೆ ಆಯ್ತು ಅಂದ್ರೆ ಎಷ್ಟು ಇಳಿಕೆ ಆಗಿರುತ್ತೆ ನೋಡಿ ಅಷ್ಟು ನಿಮಗೆ ನಷ್ಟ. ನೀವು ಜಾಸ್ತಿ ರೊಕ್ಕ ಕೊಟ್ಟು ಹಣ ಕೊಟ್ಟು ಬಂಗಾರ ತಗೊಂಡಿದ್ದೀರಂತ ಅರ್ಥ ಅಂತಾನೆ ಹೇಳ್ಬೋದು. ಸೊ ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ನೋಡಿ, 1,42,000 ರೂಪಾಯಿ. ಇದು ಕೂಡ 1,000 ರೂಪಾಯಿ ಅಷ್ಟು ಬೆಲೆಯಲ್ಲಿ ಇವತ್ತು ಏರಿಕೆ ಆಗಿದೆ. ಅಂದ್ರೆ ಮಾರ್ಕೆಟ್ ಏನಾಗ್ತಿದೆ, ಈ ಚೀನಾ ದೇಶದವರು ಮತ್ತೆ ಬಂಗಾರ ಖರೀದಿ ಮಾಡ್ತಿದ್ದಾರೆ. ಎರಡನೇದಾಗಿ ಅಮೆರಿಕನ್ CPI ಡೇಟಾ, ಅಮೆರಿಕನ್ ಡಾಲರ್ ವರ್ತನೆ, ಇನ್ನು ಅಮೆರಿಕ ಇರಾನ್ ಯುದ್ಧ, ಕಚ್ಚಾ ತೈಲ ಬೆಲೆ, ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಬಂಗಾರ ಬೆಳ್ಳಿ ಮೇಲೆ ನೇರವಾಗಿ ಪ್ರಭಾವ ಬೀರ್ತಾ ಇದೆ. ಸೊ ಸದ್ಯಕ್ಕೆ ಮಾರ್ಕೆಟ್ ತುಂಬಾ ವೊಲಿಟೋಲಿಟಿ ಇದೆ. ಈ ಆಗಸ್ಟ್ ತಿಂಗಳು ಬಂಗಾರ ಖರೀದಿ ಮಾಡಲಿಲ್ಲ ಅಂದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ನೆಕ್ಸ್ಟ್ ಮಂತ್ ಏನಿದೆ ನೋಡಿ, ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ಅಲ್ಲಿ ನಿಮಗೆ ಏನಾದ್ರೂ ಒಂದು ಹೊಸ ಅಪ್ಡೇಟ್ ಅಥವಾ ಹೊಸ ಒಂದು ಇಳಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಜಾಗತಿಕ ಮಾರ್ಕೆಟ್ ಅಲ್ಲಿ ಅನಿಶ್ಚಿತತೆ ತುಂಬಾ ಇದೆ. ಯಾವಾಗ ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತತೆ ಇರುತ್ತೆ, ಜನರು ಹಣವನ್ನ ಬ್ಯಾಂಕ್ ನಲ್ಲಿ ಇಡೋದಿಲ್ಲ. ಬ್ಯಾಂಕ್ ಅಲ್ಲಿ ಹಣ ಇಟ್ಟರೆ ಬಡ್ಡಿ ತುಂಬಾ ಕಡಿಮೆ ಸಿಗುತ್ತೆ. ಸೊ ಅವರು ಬಂಗಾರ ಬೆಳ್ಳಿಯಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಸೊ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಅದನ್ನ ಮಾರಾಟ ಮಾಡಿ ಹಣವನ್ನ ಲಾಭ ಮಾಡ್ತಾರೆ. ಇದು ತುಂಬಾ ಪ್ರಮುಖ ಕಾರಣ. ತುಂಬಾ ಜನ ಎಲ್ಲಿ ತಪ್ಪು ಮಾಡ್ತಾರೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬಂಗಾರದ ತೂಕದಲ್ಲಿ ಮೋಸ ಹೋಗ್ತಾರೆ. ನೋಡಿ, ಇವತ್ತು 10 ಗ್ರಾಮ್ದು ಒಂದು ಬಂಗಾರದ ನೆಕ್ಲೆಸ್ ನೀವು ತಗೊಂಡಿರ್ತೀರಾ, ಆ ನೆಕ್ಲೆಸ್ ಗಳ ಮೇಲೆ, ಒಂದು ಉಂಗುರದ ಮೇಲೆ ಒಂದು ಬಂಗಾರದ ಅಂದ್ರೆ ನಾನ್ ಬಂಗಾರ ಅಂದ್ರೆ ಗೋಲ್ಡ್ ಇರಲ್ಲ, ಅದು ನಾನ್ ಗೋಲ್ಡ್ ಪಾರ್ಟಿಕಲ್ಸ್ ಇರ್ತವೆ. ಅಂದ್ರೆ ಆ ಒಂದು ಬಂಗಾರದ ಮೇಲೆ ಮುತ್ ಅಂತ ಆಗಿರ್ಬೋದು, ಹವಳ ಅಂತ ಹಾಕಿರ್ತಾರಲ್ಲ, ಸೊ ಅದ್ರದ್ದು ತೂಕ ಬೇರೆ ಲೆಕ್ಕ ಮಾಡಿಸ್ಬೇಕು, ಬಂಗಾರದ ತೂಕ ಬೇರೆ ಲೆಕ್ಕ ಮಾಡಿಸ್ಬೇಕು. 10 ಗ್ರಾಮ್ ಅಲ್ಲಿ 1 ಗ್ರಾಮ್ ಅದ್ರ ಮೇಲೆ ನಾನ್ ಗೋಲ್ಡ್ ಪಾರ್ಟಿಕಲ್ಸ್ ಇದೆ ಅಂದ್ರೆ ಸೊ ನೀವೇನ್ ಮಾಡ್ಬೇಕು, 9 ಗ್ರಾಮ್ ಬಂಗಾರದ ಲೆಕ್ಕ ಕೊಡಬೇಕು. 1 ಗ್ರಾಮ್ ಅದೇನೋ ಸ್ಟೋನ್ ಹಾಕಿರ್ತಾರಲ್ಲ ಅದಕ್ಕೆ 500-1,000 ರೂಪಾಯಿ ರೇಟ್ ಇರುತ್ತೆ, ಅದಕ್ಕೆ ನೀವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಸೊ ನೀವು ನೋಡಿ 10 ಗ್ರಾಮ್ಗೆ 1.5 ಲಕ್ಷ, ಅಲ್ಲಿ 9 ಗ್ರಾಮ್ ಲೆಕ್ಕ ಮಾಡಿದ್ರೆ 15,000 ರೂಪಾಯಿ ನಿಮ್ದು ಉಳಿತಾಯ ಆಗುತ್ತೆ. 1 ಗ್ರಾಮ್ ಬಂಗಾರ 15,000 ರೂಪಾಯಿ. ಸೊ 1 ಗ್ರಾಮ್ ಕೂಡ ನಿಮಗೆ ಮೋಸ ಆತು ಅಂದ್ರೆ 15,000 ರೂಪಾಯಿ ನಿಮಗೆ ಮೋಸ ಆದಂತೆ. ಸೊ ವೀಕ್ಷಕರೇ, ಬಂಗಾರ ಖರೀದಿ ಮಾಡುವಾಗ BIS ಹಾಲ್ಮಾರ್ಕ್ ಕೂಡ ಚೆಕ್ ಮಾಡಬೇಕು. ಎರಡನೇದಾಗಿ ಈಗ HUID ಕೋಡ್ ಕೂಡ ಕೊಡ್ತಿದ್ದಾರೆ, ಸೊ HUID ಕೋಡ್ ಕೂಡ ನೀವು ಚೆಕ್ ಮಾಡಬೇಕು. ಮೂರನೇದಾಗಿ GST ಬಿಲ್ ಇದ್ದ ಬಂಗಾರ ತಗೋಬೇಕು. ಯಾಕಂದ್ರೆ ಈಗ ಮನೆಯಲ್ಲಿ ನೀವೇನಾದ್ರೂ ಬಂಗಾರ ಇಟ್ಟಿರ್ತೀರಾ, CBDT ನಿಯಮದ ಪ್ರಕಾರ
ಬಂಗಾರದಲ್ಲಿ ಮನೆಯಲ್ಲಿ ಎಷ್ಟು ಇಡ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಆ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮದುವೆ ಆದ ಮಹಿಳೆಯರು 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಟರೆ ಅದಕ್ಕೆ ಯಾರು ಕೂಡ ಲೆಕ್ಕ ಕೇಳಲ್ಲ. 500 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂತು ಅಂದ್ರೆ ಅಥವಾ ಏನಾದರೂ ಚೆಕಿಂಗ್ ವೆರಿಫಿಕೇಶನ್ ಬಂತಂದ್ರೆ ಅವಾಗ 500 ಗ್ರಾಮ್ ಮೇಲಿನ ಬಂಗಾರಕ್ಕೆ ನೀವು ಲೆಕ್ಕ ಕೊಡಬೇಕಾಗುತ್ತೆ. ಆ ಬಂಗಾರ ನಿಮ್ಮ ಹತ್ರ ಎಲ್ಲಿಂದ ಬಂತು, ಪ್ರೂಫ್ ಏನು, ಸೋರ್ಸ್ ಏನು ಎಲ್ಲ ಕೇಳ್ತಾರೆ. ಸೊ ಮದುವೆ ಆಗಿಲ್ಲ ಅಂತ ಮಹಿಳೆಯರು, ಹೆಣ್ಣು ಮಕ್ಕಳು 250 ಗ್ರಾಮ್ ಪ್ರತಿಯೊಬ್ಬರ ಹತ್ರ ಇರಬಹುದು ಮನೆಯಲ್ಲಿ. 250 ಗ್ರಾಮ್ ಮೇಲೆ ಬಂಗಾರ ಇದೆ ಅಂದ್ರೆ ಲೆಕ್ಕ ಕೊಡಬೇಕಾಗುತ್ತೆ. GST ಬಿಲ್ ಕೂಡ ನೀವು ತೋರಿಸಬೇಕಾಗುತ್ತೆ ಅಥವಾ ಇನ್ಕಮ್ ಸೋರ್ಸ್ ಕೊಡಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಪುರುಷರ ಹತ್ತಿರ ನೋಡಿ, ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಕೂಡ ಯಾರು ಲೆಕ್ಕ ಕೇಳಲ್ಲ. 100 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ನೀವು ಲೆಕ್ಕ ಕೊಡಬೇಕಾಗುತ್ತೆ. ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? ಇದು ಗಟ್ಟಿ ಬಂಗಾರ ಇನ್ವೆಸ್ಟ್ಮೆಂಟ್ ಮಾಡೋರು ತಗೋತಾರೆ. ಇದ್ರದ್ದು ಬೆಲೆ ಬಂದು 1,55,000 ರೂಪಾಯಿ ತನಕ ಬಂದಿದೆ. ನಿಮ್ಮ ಮನೆಯಲ್ಲಿ ಬಂಗಾರ ಇತ್ತು ಅಂದ್ರೆ ಇದು ಒಂದು ಒಳ್ಳೆ ವ್ಯಾಲ್ಯೂ ಅಂತ ಹೇಳ್ಬೋದು. ತುಂಬಾ ಜನ ಬಂಗಾರ ಮಾರಾಟ ಮಾಡಿ ಆ ಒಂದು ಜಾಗ ಮನೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಅಂತವರು ಈಗ ಬಂಗಾರ ಮಾರಾಟ ಮಾಡಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಆಲ್ ಟೈಮ್ ಹೈ ಬಂಗಾರ ಹೋಗ್ತಿದೆ, 1,60,000 ರೂಪಾಯಿ ತನಕ ಹೋಗಿದೆ. ಸೊ ಈ ತರ ಬೆಲೆಗಳು ಮುಂದಿನ ವರ್ಷ ಮತ್ತಷ್ಟು ಏರಿಕೆನೂ ಕೂಡ ಆಗ್ಬಹುದು. ಮತ್ತೆ ಈ ತಿಂಗಳು ಸ್ವಲ್ಪ ಇಳಿಕೆನೂ ಆಗ್ಬಹುದು ಅಂತ ಇದೆ. ಮಾರ್ಕೆಟ್ ಸ್ವಲ್ಪ ವಾಲಟಿಲಿಟಿ ಇದೆ. ಬಂಗಾರ ಖರೀದಿ ಮಾಡುವಾಗ ಎಚ್ಚರ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.